Dear friends, ಎಲ್ರಿಗೂ ನಮಸ್ಕಾರ. Welcome to ಜ್ಞಾನ ಗಂಗೋತ್ರಿ. Let's start with InQuest current affairs for the date of 8th July 2022. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರತಕ್ಕಂತ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಲಾಗಿರುತ್ತೆ. At the end of the presentation, we will have given InQuest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತವೆ. ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಪ್ರಚಲಿತ ಘಟನೆಗಳ PDF ಅನ್ನ ನೀವು ಜ್ಞಾನ ಗಂಗೋತ್ರಿ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 204, and we appreciate Basuraj, Vinod, Pavan, Illu Pujari, Shiva, Shishail, Saurabh, Bharat, Kiran Gowda, Sharan, and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ನಾವು ಸೂಪರ್ ಕಂಪ್ಯೂಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸೂಪರ್ ಕಂಪ್ಯೂಟರ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಗ್ಲೋಬಲ್ ರ್ಯಾಂಕಿಂಗ್ ಅಥವಾ ಜಾಗತಿಕ ಶ್ರೇಯಾಂಕ ಬಿಡುಗಡೆ ಆಗಿರುತ್ತೆ. ಈ ಜಾಗತಿಕ ಶ್ರೇಯಾಂಕದಲ್ಲಿ ಪ್ರಪಂಚದಾದ್ಯಂತ ಇರತಕ್ಕಂತ ಟಾಪ್ 500 ಸೂಪರ್ ಕಂಪ್ಯೂಟರ್ಸ್ ನ ಬಿಡುಗಡೆ ಮಾಡಿರ್ತಾರೆ. ಸೊ ದಿಸ್ ಇಸ್ ಫಾರ್ ದಿ ಇಯರ್ 2022. ಹಾಗಿದ್ರೆ ಈ ಟಾಪ್ 500 ಸೂಪರ್ ಕಂಪ್ಯೂಟರ್ಸ್ ಅಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮ್ಗೆ ಏನೇನ್ ಗೊತ್ತಿರ್ಬೇಕಂದ್ರೆ ಟಾಪ್ 3 ಅಲ್ಲಿ ಇರ್ತಕ್ಕಂಥ ಸೂಪರ್ ಕಂಪ್ಯೂಟರ್ಸ್ ಮತ್ತೆ ಭಾರತದ ವತಿಯಿಂದ ಆಯ್ಕೆ ಆಗಿರ್ತಕ್ಕಂಥ ಸೂಪರ್ ಕಂಪ್ಯೂಟರ್ಸ್ ನ ನಾವಿಲ್ಲಿ ನೋಡ್ಕೊಳ್ಬೇಕಾಗಿರುತ್ತೆ. ಸೊ ಮೊದಲನೇ ಸ್ಥಾನದಲ್ಲಿ ನಾವು ಯುನೈಟೆಡ್ ಸ್ಟೇಟ್ಸ್ ಗೆ ಸೇರಿರ್ತಕ್ಕಂಥ ಫ್ರಾಂಟಿಯರ್ ಅಂತಕ್ಕಂಥ ಸೂಪರ್ ಕಂಪ್ಯೂಟರ್ ನನ್ನ ನೋಡ್ಬೋದಾಗಿರುತ್ತೆ. ಎರಡನೇ ಸ್ಥಾನದಲ್ಲಿ ಜಪಾನ್ ಗೆ ಸೇರಿರ್ತಕ್ಕಂಥ ಫುಗಾಕು ಸೂಪರ್ ಕಂಪ್ಯೂಟರ್ ನ ನೋಡ್ಬೋದಾಗಿರುತ್ತೆ. ಸೊ ಮೂರನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಗೆ ಸೇರಿರ್ತಕ್ಕಂಥ ಲೂಮಿ ಅಂತಕ್ಕಂಥ ಸೂಪರ್ ಕಂಪ್ಯೂಟರ್ ನ ನೋಡ್ಬೋದಾಗಿರುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಭಾರತ ದೇಶದಿಂದ ಯಾವ ಸೂಪರ್ ಕಂಪ್ಯೂಟರ್ ಗಳು ಕೂಡ ಟಾಪ್ 100 ನಲ್ಲಿ ಸ್ಥಾನವನ್ನ ಪಡೆದುಕೊಂಡಿರೋದಿಲ್ಲ. ಟಾಪ್ 500 ಅಲ್ಲಿ ಭಾರತ ದೇಶದ 3 ಸೂಪರ್ ಕಂಪ್ಯೂಟರ್ಗಳು ಸ್ಥಾನವನ್ನ ಪಡೆದುಕೊಂಡಿರ್ತವೆ. ಅವ್ಯಾವ್ಯಾವು ಅಂದ್ರೆ ಪರಂ ಸಿದ್ಧಿ, ಪರಂ ಗಂಗಾ ಮತ್ತೆ ಪ್ರತ್ಯುಷ್ ಸೂಪರ್ ಕಂಪ್ಯೂಟರ್ ಅಂತ ಕರಿತೇವೆ. ಸೊ ಇದಕ್ಕಿಂತ ಮುಂಚೆ 2020ರಲ್ಲಿ ಇದೇ ರೀತಿಯ ಶ್ರೇಯಾಂಕ ಬಿಡುಗಡೆ ಮಾಡಿದಾಗ ಟಾಪ್ 100 ಅಲ್ಲಿ ಭಾರತದ 2 ಸೂಪರ್ ಕಂಪ್ಯೂಟರ್ಸ್ ನ ನಾವು ನೋಡಿದ್ವಿ. ಸೊ ಈಗ ಬಿಡುಗಡೆ ಮಾಡಿರ್ತಕ್ಕಂಥ ಟಾಪ್ 500 ಸೂಪರ್ ಕಂಪ್ಯೂಟರ್ಸ್ ಅಲ್ಲಿ ಅನೇಕ ಸೂಪರ್ ಕಂಪ್ಯೂಟರ್ಗಳು ಚೈನಾ ಮತ್ತು ಅಮೆರಿಕಾಗೆ ಸೇರಿರ್ತಕ್ಕಂಥ ಸೂಪರ್ ಕಂಪ್ಯೂಟರ್ಗಳಾಗಿರ್ತವೆ. ಹಾಗಿದ್ರೆ ಮೊಟ್ಟ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಅಮೆರಿಕಾದ ಫ್ರಾಂಟಿಯರ್ ಸೂಪರ್ ಕಂಪ್ಯೂಟರ್ ಏನಿದೆ ಇದನ್ನ ಯಾವ ಲ್ಯಾಬೊರೇಟರಿಯಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಅಂದ್ರೆ ಓಕ್ ರಿಡ್ಜ್ ನ್ಯಾಷನಲ್ ಲ್ಯಾಬೊರೇಟರಿಯಲ್ಲಿ ಅದನ್ನ ಬಳಕೆ ಮಾಡ್ತಾ ಇದ್ದಾರೆ. ನಾವು ವಾಟ್ ಇಸ್ ದಿ ಬೆನಿಫಿಟ್ ಆಫ್ ಸೂಪರ್ ಕಂಪ್ಯೂಟರ್? ಯಾಕೆ ನಾವು ಯಾವಾಗಲೂ ಸೂಪರ್ ಕಂಪ್ಯೂಟರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ? ಕಾರಣ ಏನಂದ್ರೆ ಈ ಸೂಪರ್ ಕಂಪ್ಯೂಟರ್ಸ್ ಗಳನ್ನ ಅನೇಕ ಕ್ಷೇತ್ರಗಳಲ್ಲಿ ಈ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟಿ ಏನಿದೆ ಸೊ ಇದನ್ನ ತುಂಬಾ ತ್ವರಿತಗತಿಯಲ್ಲಿ ಮಾಡ್ಲಿಕ್ಕೆ ಸಹಾಯ ಆಗ್ತಕ್ಕಂಥ ಒಂದು ಸಿಸ್ಟಮ್ಸ್ ಆಗಿರುತ್ತೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಡ್ಯೂರಿಂಗ್ ಕೋವಿಡ್-19 ಈ ಒಂದು ಕೋವಿಡ್-19 ಸಾಂಕ್ರಾಮಿಕ ಬಂದ ಸಮಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಔಷಧಿಗಳ ತಯಾರಿಕೆ ಅಂದ್ರೆ ಆ ಸೋಂಕನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಔಷಧಿಗಳ ತಯಾರಿಕೆಯ ಬಗ್ಗೆ ಆ ಒಂದು ರಿಸರ್ಚ್ ಮಾಡ್ಲಿಕ್ಕೆ 2 ರಿಂದ 3 ದಿನಗಳಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಈ ರೀತಿಯ ಸೂಪರ್ ಕಂಪ್ಯೂಟರ್ಗಳು ಸಹಾಯನ ಮಾಡಿರ್ತವೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೂಪರ್ ಕಂಪ್ಯೂಟರ್ ಗಳನ್ನ ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಫಾರ್ಮುಲೇಷನ್ಸ್ ಅಂದ್ರೆ ರಾಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಮಿಕಲ್ ವಸ್ತುಗಳನ್ನ ತಯಾರಿ ಮಾಡ್ಲಿಕ್ಕೆ, ಪ್ರೋಟೀನ್ ಫೋಲ್ಡಿಂಗ್, ಬಯೋಮೆಡಿಸಿನ್ ಗಳ ತಯಾರಿಕೆ, ಮತ್ತೆ ಸ್ಪೇಸ್ ರಿಸರ್ಚ್ ಮಾಡ್ಲಿಕ್ಕೆ, ಮತ್ತೆ ಕ್ಲೈಮೇಟ್ ರಿಸರ್ಚ್ ಅಥವಾ ಹವಾಮಾನ ಸಂಶೋಧನೆಗಳನ್ನ ಮಾಡ್ಲಿಕ್ಕೆ ಈ ರೀತಿಯ ಸೂಪರ್ ಕಂಪ್ಯೂಟರ್ ಗಳನ್ನ ಬಳಸಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಮೂವ್ ಆನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಸೆಕೆಂಡ್ ಆರ್ಟಿಕಲ್ ಅಲ್ಲಿ ನಾವು ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಪೀಸ್ ಕೀಪರ್ಸ್ ಅಂತ ಕರಿತೀವಿ. ಜ್ಞಾಪಕ ಇಟ್ಕೊಳ್ಳಿ, ಪೀಸ್ ಕೀಪರ್ಸ್ ಅಂದ್ರೆ ಶಾಂತಿ ಪಾಲಕರು ಅಂತ ಕರಿತೀವಿ. ಸೊ ಈ ರೀತಿಯ ಪೀಸ್ ಕೀಪರ್ಸ್ ಅನ್ನ ಯಾವ ರಾಷ್ಟ್ರಗಳಲ್ಲಿ ತುಂಬಾ ಕಾನ್ಫ್ಲಿಕ್ಟ್ ಇರುತ್ತೆ ಅಥವಾ ಸಂಘರ್ಷ ಇರುತ್ತೆ ಆ ರಾಷ್ಟ್ರಗಳಲ್ಲಿ ವಿಶ್ವಸಂಸ್ಥೆಯ ವತಿಯಿಂದ ಮಿಲಿಟರಿಯನ್ನ ಡೆಪ್ಲಾಯ್ ಮಾಡಿರ್ತಾರೆ. ಆ ಮಿಲಿಟರಿ ಗ್ರೂಪ್ ಅನ್ನ ನಾವು ಪೀಸ್ ಕೀಪರ್ಸ್ ಅಥವಾ ಶಾಂತಿ ಪಾಲಕರು ಅಂತ ಕರಿತೇವೆ. ಸೊ ನಾವ್ ಯಾಕೆ ಇದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ ಇದೇ ರೀತಿಯ ಪೀಸ್ ಕೀಪರ್ ಅಥವಾ ಶಾಂತಿ ಪಾಲಕರನ್ನ ಸೌತ್ ಸುಡಾನ್ ಅಥವಾ ದಕ್ಷಿಣ ಸುಡಾನ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ದಕ್ಷಿಣ ಸುಡಾನ್ ಅಲ್ಲಿರ್ತಕ್ಕಂಥ ಈ ಪೀಸ್ ಕೀಪರ್ಸ್ಗೆ ಫೋರ್ಸ್ ಕಮಾಂಡರ್ ಆಗಿ ಭಾರತ ದೇಶದ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆ ವ್ಯಕ್ತಿಯ ಹೆಸರೇನು ಅಂದ್ರೆ ಸೊ ಅವರನ್ನ ನಾವು ಜನರಲ್ ಮೋಹನ್ ಸುಬ್ರಮಣಿಯನ್ ಅಂತ ಕರಿತೇವೆ. ಸೊ ಇವರು ಯುನೈಟೆಡ್ ನೇಷನ್ಸ್ ಮಿಷನ್ ಇನ್ ಸೌತ್ ಸುಡಾನ್ ಅಂದ್ರೆ ಸೌತ್ ಸುಡಾನ್ ನಲ್ಲಿರ್ತಕ್ಕಂಥ ವಿಶ್ವಸಂಸ್ಥೆಯ ಮಿಷನ್, ಅದನ್ನ UN ಮಿಸ್ ಅಂತ ಕರಿತೀವಿ. ಸೊ ಇದಕ್ಕೆ ಫೋರ್ಸ್ ಕಮಾಂಡರ್ ಆಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇವ್ರಿಗಿಂತ ಮುಂಚೆ ಯಾರಿದ್ರು ಅಂದ್ರೆ ಜನರಲ್ ಶೈಲೇಶ್ ತಿನೈಕರ್ ಅಂತಕ್ಕಂಥವ್ರು ಇವ್ರಿಗಿಂತ ಮುಂಚೆ ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಹಾಗಿದ್ರೆ ಸೌತ್ ಸುಡಾನ್
ಸುಡಾನ್ ಅಲ್ಲಿರ್ತಕ್ಕಂಥ ಪೀಸ್ ಕೀಪರ್ಸ್ ಅಥವಾ ಶಾಂತಿ ಪಾಲಕರು ಸುಮಾರು ಎಷ್ಟು ಜನಸಂಖ್ಯೆ ಇದ್ದಾರೆ ಅಂದ್ರೆ 20,000 ಮಿಲಿಟರಿಯನ್ನ ಅಲ್ಲಿ ಡಿಪ್ಲಾಯ್ ಮಾಡಿರ್ತಾರೆ. ಇದು ವಿಶ್ವಸಂಸ್ಥೆಯ ವತಿಯಿಂದ ಈ 20,000 ಮಿಲಿಟರಿ ಏನಿರುತ್ತೆ, ಸೊ ಇದರಲ್ಲಿ ಬೇರೆ ಬೇರೆ ದೇಶಗಳ ಮಿಲಿಟರಿಯನ್ನ ಇಲ್ಲಿ ಶಾಂತಿ ಪಾಲನೆಗಾಗಿ ಅಲ್ಲಿ ಡಿಪ್ಲಾಯ್ ಮಾಡಿರ್ತಾರೆ. ಸೊ ಇವರ ಮೇಜರ್ ಕೆಲಸ ಏನು ಅಂದ್ರೆ ಟು ಪ್ರೊಟೆಕ್ಟ್ ಸಿವಿಲಿಯನ್ಸ್, ಅಂದ್ರೆ ಅಲ್ಲಿರ್ತಕ್ಕಂಥ ನಾಗರಿಕರಿಗೆ ರಕ್ಷಣೆ ಒದಗಿಸ್ತಕ್ಕಂಥದ್ದು. ಅದಾದ್ಮೇಲೆ ಟು ಎನ್ಶೋರ್ ಪೀಸ್ ಇನ್ ದಿ ಕಾನ್ಫ್ಲಿಕ್ಟ್ ಅಫೆಕ್ಟೆಡ್ ಏರಿಯಾಸ್, ಅಂದ್ರೆ ಸಂಘರ್ಷ ಪೀಡಿತ ದೇಶಗಳಲ್ಲಿ ಶಾಂತಿಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಪೀಸ್ ಕೀಪರ್ಸ್ ಗಳ ಪ್ರಮುಖವಾದ ಕೆಲಸವಾಗಿರುತ್ತೆ. ಹಾಗಿದ್ರೆ ಸೌತ್ ಸುಡಾನ್ ಅಲ್ಲಿ ಇರ್ತಕ್ಕಂಥ 20,000 ಪೀಸ್ ಕೀಪರ್ಸ್ ಏನಿದ್ದಾರೆ, ಇದರಲ್ಲಿ ಭಾರತದ ಮಿಲಿಟರಿ ಎಷ್ಟು ಜನ ಇರ್ತಾರೆ ಅಂದ್ರೆ 1,160 ಪೀಸ್ ಕೀಪರ್ಸ್ ನ ಭಾರತ ದೇಶದ ವತಿಯಿಂದ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವರು ಅಪ್ಪರ್ ನೈಲ್ ಸ್ಟೇಟ್ ಅಂತ ಕರಿತೀವಿ, ಅಂದ್ರೆ ಈ ಮೇಲಿನ ನೈಲ್ ರಾಷ್ಟ್ರ ಅಂತ ಕರಿತೀವಿ. ಸೊ ಸುಡಾನ್ ನಾವು ಅಪ್ಪರ್ ನೈಲ್ ಸ್ಟೇಟ್ ಅಂತ ಕರಿತೀವಿ. ಕಾರಣ ಏನು ಅಂತ ನಾನು ಮ್ಯಾಪ್ ಅಲ್ಲಿ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಒಂದು ರಾಷ್ಟ್ರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ನಿಮ್ಗೆ ಇದುವರೆಗೂ ಅರ್ಥ ಆಗಿರೋ ಹಾಗೆ ಈ ಪೀಸ್ ಕೀಪರ್ ಮೇನ್ ಕೆಲಸ ಏನು ಅಂದ್ರೆ ಶಾಂತಿಯನ್ನ ಕಾಪಾಡ್ತಕ್ಕಂಥದ್ದು ಅಂತ ನಮ್ಗೆ ಗೊತ್ತಿರುತ್ತೆ. ಬಟ್ ಇದ್ರ ಜೊತೆಗೆ ಅವರು ಬೇರೆ ಬೇರೆ ಆಕ್ಟಿವಿಟೀಸ್ ನ ಕೂಡ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಎಂಜಿನಿಯರಿಂಗ್ ಟ್ರೂಪ್, ಅಂದ್ರೆ ಅಲ್ಲಿರ್ತಕ್ಕಂಥ ಭಾರತೀಯ ಇಂಜಿನಿಯರಿಂಗ್ ಪಡೆ ಏನಿದೆ, ಸೊ ಅದು ಆ ದೇಶದಲ್ಲಿರ್ತಕ್ಕಂಥ 75 ಕಿಲೋಮೀಟರ್ ಉದ್ದದ ಒಂದು ಮಾರ್ಗವನ್ನ ಮರು ನಿರ್ಮಾಣ ಮಾಡಿರ್ತಾರೆ. ಸೊ ಆ ಒಂದು ರಸ್ತೆ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂದ್ರೆ ಸೌತ್ ಸುಡಾನ್ ಅಲ್ಲಿರ್ತಕ್ಕಂಥ ಮಲಕಲ್ ನಿಂದ ಬ್ಯಾಲಿಯೇಟ್ ಗೆ ಕನೆಕ್ಟ್ ಆಗುತ್ತೆ. ಯಾವ ರಸ್ತೆಯ ಮುಖಾಂತರ ಅಂದ್ರೆ ಅಬ್ವಾಂಗ್ ರಸ್ತೆಯ ಮುಖಾಂತರ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು UN ಪೀಸ್ ಕೀಪರ್ಸ್ ಅಲ್ಲಿರ್ತಕ್ಕಂಥ ಒಂದು ಹ್ಯುಮ್ಯಾನಿಟೇರಿಯನ್ ಏಡ್ ಅಥವಾ ಈ ಮಾನವೀಯ ಸಹಾಯ ಅಂತ ನಾವೇನ್ ಕರಿತೀವಿ, ಅಂದ್ರೆ ಫುಡ್ ಇರ್ಬೋದು, ಕ್ಲೀನ್ ವಾಟರ್ ಶುದ್ಧವಾದ ನೀರ್ ಇರ್ಬೋದು, ಶೆಲ್ಟರ್ ಅಂದ್ರೆ ಆಶ್ರಯ, ಹೆಲ್ತ್ ಕೇರ್ ಅಂದ್ರೆ ಆರೋಗ್ಯ, ಈ ರೀತಿಯ ಫೆಸಿಲಿಟೀಸ್ ನ ಕೂಡ ಪ್ರೊವೈಡ್ ಮಾಡ್ಲಿಕ್ಕೆ ಕೆಲಸವನ್ನ ಮಾಡುತ್ತೆ. ಅದ್ರ ಜೊತೆಗೆ ಆ ರೀತಿಯ ಕಂಟ್ರಿಗಳಲ್ಲಿ ಏನಾದ್ರೂ ಹ್ಯೂಮನ್ ರೈಟ್ಸ್ ವೈಲೇಷನ್ ಅಥವಾ ಮಾನವನ ಹಕ್ಕುಗಳಿಗೆ ಏನಾದ್ರೂ ಉಲ್ಲಂಘನೆ ಆದ್ರೆ ಸೊ ಅದನ್ನ ಮಾನಿಟರ್ ಮಾಡ್ತಕ್ಕಂಥದ್ದು, ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದು, ಮತ್ತೆ ಅದ್ರ ಬಗ್ಗೆ ವಿಶ್ವಸಂಸ್ಥೆಗೆ ರಿಪೋರ್ಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಕೂಡ ಮಾಡುತ್ತೆ. ಅಲಾಂಗ್ ವಿತ್ ದಟ್ ವಾರ್ ಕ್ರೈಮ್ ಅಥವಾ ಯುದ್ಧ ಅಪರಾಧಗಳು ಆದ್ರೂ ಕೂಡ ಸೊ ಅದ್ರ ಬಗ್ಗೆ ತಡಿತಕ್ಕಂಥ ಕೆಲಸಗಳನ್ನ ಮಾಡುತ್ತೆ. ಅಲಾಂಗ್ ವಿತ್ ಎನಿ ಅಬ್ಯೂಸ್ ಅಗೇನ್ಸ್ಟ್ ಚಿಲ್ಡ್ರನ್, ಅಂದ್ರೆ ಮಕ್ಕಳ ಮೇಲೆ ಏನಾದ್ರೂ ಕಿರುಕುಳ, ಅದಾದ್ಮೇಲೆ ಜೆಂಡರ್ ಬೇಸ್ಡ್ ವೈಲೆನ್ಸ್ ಅಥವಾ ಲಿಂಗಾಧಾರಿತ ಹಿಂಸಾಚಾರ ಮತ್ತೆ ಮಹಿಳೆಯರ ಮೇಲೆ ದೌರ್ಜನ್ಯ ಏನಿರುತ್ತೆ ಸೊ ಅದನ್ನು ಕೂಡ ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಯೂನಿಟ್ ನ ನಾವು ಪೀಸ್ ಕೀಪರ್ಸ್ ಅಂತ ಕರಿತೇವೆ. ಹಾಗಿದ್ರೆ ಸೌತ್ ಸುಡಾನ್ ನ ಮ್ಯಾಪ್ ನೋಡ್ತಾ ಬರೋಣ. ಸೊ ಸೌತ್ ಸುಡಾನ್ ವಾಸ್ ಪಾರ್ಟ್ ಆಫ್ ಸುಡಾನ್ ಬಿಫೋರ್. ಸೊ ಮುಂಚೆ ಈ ದಕ್ಷಿಣ ಸುಡಾನ್ ನ ಒಂದು ಭಾಗವಾಗಿತ್ತು. ಅನೇಕ ವರ್ಷಗಳ ಹಿಂದೆ ಇದು 2 ರಾಷ್ಟ್ರಗಳಾಗಿ ಡಿವೈಡ್ ಆಗಿರುತ್ತೆ. ಸೊ ಒಂದನ್ನ ನಾವು ಸುಡಾನ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಸೌತ್ ಸುಡಾನ್ ಅಂತ ಕರಿತೀವಿ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ದಕ್ಷಿಣ ಸುಡಾನ್ ಆಗಿರುತ್ತೆ. ಸೊ ಮೊಟ್ಟ ಮೊದಲನೇದಾಗಿ ನಾವು ಇದರ ನೈಬರಿಂಗ್ ಕಂಟ್ರೀಸ್ ನ ನೋಡೋದಾದ್ರೆ ಸೊ ಮೊದಲನೇದನ್ನ ನಾವು ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಅಂತ ಕರಿತೀವಿ, ಎರಡನೇದನ್ನ ಕಾಂಗೋ, ಮೂರನೇದು ಉಗಾಂಡಾ, ನಾಲ್ಕನೇದು ಕೆನ್ಯಾ, ಮತ್ತೆ 5ನೇದು ಇಥಿಯೋಪಿಯಾ ಆಗಿರುತ್ತೆ. ಸೊ ಈ ಒಂದು ಸೌತ್ ಸುಡಾನ್ ನ ನಾವು ಫರ್ದರ್ ಎಕ್ಸ್ಪ್ಯಾಂಡ್ ಮಾಡಿದಾಗ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಸೆಕೆಂಡ್ ಮ್ಯಾಪ್ ನ ಅಬ್ಸರ್ವ್ ಮಾಡಿ, ಸೌತ್ ಸುಡಾನ್ ಇಲ್ಲಿರುತ್ತೆ, ಸುಡಾನ್ ಇಲ್ಲಿರುತ್ತೆ. ಸೊ ಸೌತ್ ಸುಡಾನ್ ನ ಕ್ಯಾಪಿಟಲ್ ಸಿಟಿ ಬಂದು ಜೂಬಾ ಆಗಿರುತ್ತೆ. ಸೊ ಇದನ್ನ ನಾನು ಅಪ್ಪರ್ ನೈಲ್ ಕಂಟ್ರಿ ಅಂತ ಆಲ್ರೆಡಿ ಡಿಸ್ಕ್ರೈಬ್ ಮಾಡಿದ್ದೆ. ಕಾರಣ ಏನು ಅಂದ್ರೆ ಸೌತ್ ಸುಡಾನ್ ನ ಮುಖಾಂತರ ನೈಲ್ ನದಿ ಹರಿದು ಹೋಗುತ್ತೆ. ಆ ಒಂದು ನೈಲ್ ನದಿಯನ್ನ ನಾವು ವೈಟ್ ನೈಲ್ ಅಂತ ಕರಿತೀವಿ. ಸೊ ವೈಟ್ ನೈಲ್ ಯಾವ ರಾಷ್ಟ್ರದ ಮುಖಾಂತರ ಹಾದು ಹೋಗುತ್ತದೆ ಅಂತ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಸೌತ್ ಸುಡಾನ್ ಅಂತ ಗೊತ್ತಿರ್ಬೇಕಾಗಿರುತ್ತೆ. ಸೊ ಈ ಒಂದು ವೈಟ್ ನೈಲ್ ಏನಿರುತ್ತೆ ಸೌತ್ ಸುಡಾನ್ ನ ಮುಖಾಂತರ ಸುಡಾನ್ಗೆ ಎಂಟ್ರಿ ಆಗುತ್ತೆ. ಸುಡಾನ್ಗೆ ಎಂಟ್ರಿ ಆದ ನಂತರ ಇಥಿಯೋಪಿಯಾದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಇನ್ನೊಂದು ನೈಲ್ ಸ್ಟ್ರಿಂಗ್ ಇರುತ್ತೆ, ಅದನ್ನ ನಾವು ಬ್ಲೂ ನೈಲ್ ಅಂತ ಕರಿತೀವಿ. ಸೊ ಈ ಬ್ಲೂ ನೈಲ್ ಮತ್ತೆ ವೈಟ್ ನೈಲ್ ಎರಡು ಕಾನ್ಫ್ಲುಯೆನ್ಸ್ ಅಥವಾ ಎರಡು ಮೀಟ್ ಆಗ್ತವೆ. ಸೊ ಎರಡು ಮೀಟ್ ಆದ ನಂತರ ಆ ನದಿಯನ್ನ ನಾವು ನೈಲ್ ರಿವರ್ ಅಥವಾ ನೈಲ್ ನದಿ ಅಂತ ಕರಿತೇವೆ. ಸೊ ಈ ಒಂದು ನೈಲ್ ರಿವರ್ ಸುಡಾನ್ ನಿಂದ ಹಾದು ಹೋಗಿ ಮತ್ತೆ ಈಜಿಪ್ಟ್ ಗೆ ಎಂಟರ್ ಆಗಿ ಮತ್ತೆ ಮುಂದೆ ಹರಿತಾ ಹೋಗುತ್ತೆ. ಸೊ ಇಷ್ಟು ಮಾಹಿತಿ ನಿಮ್ಗೆ ಸೌತ್ ಸುಡಾನ್ ಮತ್ತೆ ನೈಲ್ ರಿವರ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ಸೊ 3ನೇ ಆರ್ಟಿಕಲ್ ಅಲ್ಲಿ ಈ ಯುನೆಸ್ಕೋದು ಒಂದು ಕನ್ವೆನ್ಷನ್ ಇರುತ್ತೆ. ಆ ಕನ್ವೆನ್ಷನ್ 2003 ಅಲ್ಲಿ ಆಗಿರುತ್ತೆ. ಆ ಒಂದು ಕನ್ವೆನ್ಷನ್ ಗೆ ಸಂಬಂಧಪಟ್ಟಂತೆ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಕಮಿಟಿ ಅಂತ ಇರುತ್ತೆ. ಸೊ ಈ ಒಂದು ಸಮಿತಿಗೆ ಭಾರತ ರಾಷ್ಟ್ರವನ್ನ ಮೆಂಬರ್ ನೇಷನ್ ಆಗಿ ಆಯ್ಕೆ ಮಾಡ್ಕೊಂಡಿರುತ್ತೆ. ಸೊ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಂಡಿಯಾ ಹ್ಯಾಸ್ ಬಿನ್ ಎಲೆಕ್ಟೆಡ್ ಆಸ್ ಅ ಮೆಂಬರ್ ಆಫ್ ದಿ ಇಂಟರ್ಗವರ್ನಮೆಂಟಲ್ ಕಮಿಟಿ ಆಫ್ ಯುನೆಸ್ಕೋಸ್ 2003 ಕನ್ವೆನ್ಷನ್. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಸೇಫ್ ಗಾರ್ಡಿಂಗ್ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ ಫಾರ್ ದ ಇಯರ್
2022 to 26 ಅಂದ್ರೆ 2022ರಿಂದ 2026ರವರೆಗೆ ಯುನೆಸ್ಕೋದ ಒಂದು ಕನ್ವೆನ್ಷನ್ ಆಗಿರ್ತಕ್ಕಂಥ ಈ ಒಂದು ಕಮಿಟಿಗೆ ಸದಸ್ಯನಾಗಿ ಭಾರತ ರಾಷ್ಟ್ರವನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಏನಿರುತ್ತೆ. ಸೊ ಅಮೂರ್ತ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಯುನೆಸ್ಕೋದಲ್ಲಿ ಎರಡು ಬರುತ್ತೆ ಮೇಜರ್ ಆಗಿ. ಒಂದನ್ನ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ಟ್ಯಾಂಜಿಬಲ್ ಅಂತ ಕರಿತೀವಿ. ನಾವ್ ಇವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಎರಡನೇದು. ಟ್ಯಾಂಜಿಬಲ್ ಅಂದ್ರೆ ಅಮೂರ್ತ, ಸೈಟ್ ಅಂದ್ರೆ ಅದು ಕಣ್ಣಿಗೆ ಕಾಣಿಸುತ್ತೆ, ಅದನ್ನ ಮುಟ್ಬೋದು. ಫಾರ್ ಎಕ್ಸಾಂಪಲ್ ತಾಜ್ ಮಹಲ್, ಸೊ ಅದನ್ನ ನಾವು ನೋಡ್ಬೋದು, ಅದನ್ನ ಮುಟ್ಬೋದು, ಅದನ್ನ ನಾವು ಟ್ಯಾಂಜಿಬಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬರೀ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ ರೀತಿಯ ಕಾನ್ಸೆಪ್ಟ್ಸ್ ನಾವು ಟ್ಯಾಂಜಿಬಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಯೋಗವನ್ನ ನಾವು ಮುಟ್ಲಿಕ್ಕಾಗಲ್ಲ, ಅದನ್ನ ನಾವು ಬರೀ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದಾದ್ಮೇಲೆ ದುರ್ಗಾ ಪೂಜಾ, ಸೊ ಇದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ, ಅದನ್ನ ಮುಟ್ಲಿಕ್ಕಾಗಲ್ಲ. ಸೊ ಈ ರೀತಿಯ ಕಾನ್ಸೆಪ್ಟ್ಸ್ ನ ಸೇವ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಕಾಂಪೊನೆಂಟ್ ನ ನಾವು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಕರಿತೀವಿ. ಸೊ ಇದರ ಸಮಿತಿಗೆ ಈಗ ಭಾರತ ರಾಷ್ಟ್ರವನ್ನ ಸದಸ್ಯ ರಾಷ್ಟ್ರವನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಆಯ್ಕೆಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಅಥವಾ ಚುನಾವಣೆ ನಡೆದಿರುತ್ತೆ. ಎಲ್ಲಿ ಅಂದ್ರೆ 9th ಜನರಲ್ ಅಸೆಂಬ್ಲಿ, ಅದು ಯುನೆಸ್ಕೋದ ಹೆಡ್ ಕ್ವಾರ್ಟರ್ಸ್ ಆಗಿರ್ತಕ್ಕಂಥ ಪ್ಯಾರಿಸ್ ನಲ್ಲಿ ಇದರ ಚುನಾವಣೆ ನಡೆದಿರುತ್ತೆ. ಸೊ ಇಲ್ಲಿ ಭಾರತ ರಾಷ್ಟ್ರವನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಭಾರತ ರಾಷ್ಟ್ರವನ್ನ ಸೇರಿಸಿ ಒಟ್ಟು 24 ರಾಷ್ಟ್ರಗಳನ್ನ ಈ ಕಮಿಟಿಗೆ ಸದಸ್ಯ ರಾಷ್ಟ್ರಗಳನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಯಾವ ಆಧಾರದ ಮೇಲೆ ಅಂದ್ರೆ ಈಕ್ವಿಟಬಲ್ ಜಿಯೋಗ್ರಫಿಕಲ್ ರೆಪ್ರೆಸೆಂಟೇಷನ್, ಅಂದ್ರೆ ಈ ಒಂದು ಸಮಾನ ಭೌಗೋಳಿಕ ಪ್ರಾತಿನಿಧ್ಯದ ಆಧಾರದ ಮೇಲೆ ಮತ್ತೆ ರೊಟೇಷನ್ ಬೇಸಿಸ್ ಮೇಲೆ ರಾಷ್ಟ್ರಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಒಂದು ಸತಿ ಆಯ್ಕೆ ಆದ್ರೆ ಆ ರಾಷ್ಟ್ರಕ್ಕೆ 4 ವರ್ಷಗಳ ಕಾಲ ಆ ಒಂದು ಮೆಂಬರ್ಶಿಪ್ ಅನ್ನ ಪಡೆದುಕೊಂಡಿರ್ತವೆ. ಸೊ ಈ ಒಂದು ಕಮಿಟಿಯ ಪ್ರಮುಖವಾದ ಒಂದು ಆಬ್ಜೆಕ್ಟಿವ್ಸ್ ಏನು ಅಂದ್ರೆ ಪ್ರಮೋಟಿಂಗ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಕನ್ವೆನ್ಷನ್, ಅಂದ್ರೆ ಈ ಯುನೆಸ್ಕೋದ ಕನ್ವೆನ್ಷನ್ ನ ಉದ್ದೇಶಗಳೇನಿರ್ತವೆ ಅದನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇದರ ಮೇನ್ ಕೆಲಸ ಆಗಿರುತ್ತೆ. ಅದ್ರ ಜೊತೆಗೆ ರೆಕಮೆಂಡಿಂಗ್ ಮೆಷರ್ಸ್ ಫಾರ್ ಸೇಫ್ ಗಾರ್ಡಿಂಗ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್, ಅಂದ್ರೆ ಈ ಅಮೂರ್ತ ಸಾಂಸ್ಕೃತಿಕ ಪರಂಪರೆಗಳೇನಿರುತ್ತೆ ಸೊ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನ ಶಿಫಾರಸು ಮಾಡ್ತಕ್ಕಂಥದ್ದು ಈ ಒಂದು ಸಮಿತಿಯ ಪ್ರಮುಖವಾದ ಕೆಲಸ ಆಗಿರುತ್ತೆ. ಸೊ ಇಂಡಿಯಾ ಇದಕ್ಕಿಂತ ಮುಂಚೆ ಈ ಕನ್ವೆನ್ಷನ್ಗೆ ಆಯ್ಕೆ ಆಗಿತ್ತಾ ಇಲ್ಲ ಅಂದ್ರೆ ಡೆಫಿನೆಟ್ಲಿ 2 ಸತಿ ಆಯ್ಕೆ ಆಗಿರುತ್ತೆ. ಸೊ ಯಾವ್ಯಾವ ಟರ್ಮ್ಗೆ ಅಂದ್ರೆ 2006ರಿಂದ 10 ಇದು ಮೊದಲನೇ ಬಾರಿಗೆ ಆಗಿರುತ್ತೆ, ಮತ್ತೆ 2014 to 2018 ಎರಡನೇ ಬಾರಿ. ಸೊ ಈಗ ಆಗಿರ್ತಕ್ಕಂಥದ್ದು 3ನೇ ಬಾರಿ ಇದು ಆಯ್ಕೆ ಆಗಿರುತ್ತೆ. ಸೊ ಇಂಡಿಯಾ ಈ ಒಂದು ಕನ್ವೆನ್ಷನ್ ನ ಅಂದ್ರೆ ಯುನೆಸ್ಕೋ ಕನ್ವೆನ್ಷನ್ ನನ್ನ 2005ರಲ್ಲಿ ಅದನ್ನ ಒಪ್ಕೊಂಡಿರುತ್ತೆ. ಅಂದ್ರೆ ಈ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅನ್ನ ಸೆಪ್ಟೆಂಬರ್ 2005ರಲ್ಲಿ ಒಪ್ಕೊಂಡಿರುತ್ತೆ. ಸೊ ಭಾರತ ದೇಶದ ವತಿಯಿಂದ ಈ ಒಂದು ಇಂಟ್ಯಾಂಜಿಬಲ್ ಹೆರಿಟೇಜ್ ಸೈಟ್ಸ್ ಅಥವಾ ಹೆರಿಟೇಜ್ ಕಾನ್ಸೆಪ್ಟ್ಸ್ ಅಥವಾ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಂತ ನಾವೇನ್ ಕರಿತೀವಿ, ಸೊ ಭಾರತ ದೇಶದಿಂದ 14 ಕಾನ್ಸೆಪ್ಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಲಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಈ ಪಟ್ಟಿಯಲ್ಲಿ ಭಾರತ ಅಗ್ರಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವನ್ನಾಗಿ ನಾವು ನೋಡ್ಬೋದಾಗಿರುತ್ತೆ. ವೆರಿ ರೀಸೆಂಟ್ಲಿ ಅಂದ್ರೆ 2021ರಲ್ಲಿ ಭಾರತ ರಾಷ್ಟ್ರದ ದುರ್ಗಾ ಪೂಜೆಯನ್ನ ಈ ಒಂದು ಹೆರಿಟೇಜ್ ಸೈಟ್ಸ್ಗೆ ಅಥವಾ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ಗೆ ಆಡ್ ಮಾಡಲಾಗಿರುತ್ತೆ. ಮತ್ತೆ ಗುಜರಾತ್ ನಲ್ಲಿ ಬರ್ತಕ್ಕಂಥ ಗರ್ಬಾ ಡ್ಯಾನ್ಸ್ ಅಂತ ನಾವೇನ್ ಕರಿತೀವಿ, ಸೊ ಇದನ್ನು ಕೂಡ ನಾಮಿನೇಟ್ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ಚರ್ಚೆ ಅಥವಾ ಡಿಸ್ಕಷನ್ ನಾವು 2023ರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಯುನೆಸ್ಕೋ ರೆಪ್ರೆಸೆಂಟೇಟಿವ್ ಲಿಸ್ಟ್ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದಕ್ಕೆ ಇಂಡಿಯಾ ಸಿಗ್ನೇಟರಿ ಆಗಿರುತ್ತೆ. ಯಾವ ವರ್ಷದಲ್ಲಿ ಅಂದ್ರೆ 2003ರ ಯುನೆಸ್ಕೋ ಕನ್ವೆನ್ಷನ್ಗೆ ಭಾರತ ಸಹಿ ರಾಷ್ಟ್ರವಾಗಿರುತ್ತೆ. ಸೊ ಇದರ ಮೇನ್ ಏಮ್ ಅಥವಾ ಗುರಿ ಏನು ಅಂದ್ರೆ ಈ ರೀತಿಯ ಇಂಟ್ಯಾಂಜಿಬಲ್ ಹೆರಿಟೇಜ್ ಏನಿರುತ್ತೆ, ಆ ರೀತಿಯ ಪರಂಪರೆಗಳೇನಿರುತ್ತೆ ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಗುರಿಯಾಗಿರುತ್ತೆ. ಸೊ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಲ್ಲಿ ಏನೇನ್ ಬರುತ್ತಂದ್ರೆ ಎನಿ ಪ್ರಾಕ್ಟೀಸಸ್, ಫಾರ್ ಎಕ್ಸಾಂಪಲ್ ನಾನು ಯೋಗ ಅಂತ ಹೇಳಿದೆ, ಸೊ ಅದು ಒಂದು ಪ್ರಾಕ್ಟೀಸ್ ಆಗಿರುತ್ತೆ. ಎನಿ ರೆಪ್ರೆಸೆಂಟೇಷನ್, ಪ್ರಾತಿನಿಧ್ಯಗಳಾಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ನಾಲೆಜ್ ಸ್ಕಿಲ್ ಆಗಿರ್ಬೋದು, ಆರ್ಟಿಫ್ಯಾಕ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಸ್ಪೇಸಸ್ ಆಗಿರ್ಬೋದು, ವಾದ್ಯಗಳು, ವಸ್ತುಗಳು, ಕಲಾಕೃತಿಗಳು, ಸಾಂಸ್ಕೃತಿಕ ಸ್ಥಳಗಳು, ಸೊ ಇದನ್ನೆಲ್ಲ ನಾವು ಈ ಒಂದು ಇಂಟ್ಯಾಂಜಿಬಲ್ ಪಟ್ಟಿಗೆ ಸೇರಿಸ್ತಕ್ಕಂಥ ಒಂದು ಕಾನ್ಸೆಪ್ಟ್ಸ್ ಆಗಿರ್ತವೆ. ಸೊ ಇದರ ಪ್ರಮುಖ ಉದ್ದೇಶ ಯಾಕೆ ಈ ರೀತಿಯ ಪಟ್ಟಿಗೆ ಮಾಡ್ತಾರಂದ್ರೆ ಈ ರೀತಿಯ ಸ್ಕಿಲ್ಸ್ ಅಥವಾ ಕಾನ್ಸೆಪ್ಟ್ಸ್ ಏನಿರುತ್ತೆ ಅದು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ, ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಅದು ಆ ಜ್ಞಾನ ಸ್ಪ್ರೆಡ್ ಆಗ್ಬೇಕು. ಅದರಿಂದ ಅದನ್ನ ಮೊದಲು ಕಾಪಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ ಆಗಿರುತ್ತೆ. ಸೊ ಅದನ್ನ ಕಾಪಾಡಿದ್ರೆ ಡೆಫಿನೆಟ್ಲಿ ಅದು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸ್ಪ್ರೆಡ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಭಾರತ ದೇಶದಲ್ಲಿ
ಈ ಕಟ್ಟ ಕಡೆಯದಾಗಿ ಅಂದ್ರೆ ವೆರಿ ರೀಸೆಂಟ್ಲಿ ಆಡ್ ಆಗಿರ್ತಕ್ಕಂಥ ಇಂಟ್ಯಾಂಜಿಬಲ್ ಹೆರಿಟೇಜ್ ಕಾನ್ಸೆಪ್ಟ್ ಯಾವುದು ಅಂದ್ರೆ ಕೋಲ್ಕತ್ತಾದ ದುರ್ಗಾ ಪೂಜೆ ಆಗಿರುತ್ತೆ. ಸೊ ಈ ಒಂದು ಎಡಿಷನ್ ಇಂದ ಭಾರತ ದೇಶದಿಂದ ಇದುವರೆಗೂ 14 ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಭಾರತ ದೇಶದಿಂದ ಮೊಟ್ಟ ಮೊದಲ ಇಂಟ್ಯಾಂಜಿಬಲ್ ಕಾನ್ಸೆಪ್ಟ್ ನ ಯಾವ ವರ್ಷದಲ್ಲಿ ತೆಗೆದುಕೊಂಡಿರ್ತಾರೆ ಅಂದ್ರೆ 2008 ಅಲ್ಲಿ ತೆಗೆದುಕೊಂಡಿರ್ತಾರೆ. ಸೊ ಮೊದಲ್ ಆಡ್ ಆಗಿದ್ದು ಯಾವುದು ಅಂದ್ರೆ ಕೋಡಿಯಟ್ಟಂ, ಕೇರಳಗೆ ಸಂಬಂಧಪಟ್ಟಿರ್ತಕ್ಕಂಥ ಕೋಡಿಯಟ್ಟಂನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ವೆರಿ ರೀಸೆಂಟ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದು 2016ರಲ್ಲಿ ಯೋಗವನ್ನ, 2017ರಲ್ಲಿ ಕುಂಭಮೇಳವನ್ನ, ಮತ್ತೆ 2021ರಲ್ಲಿ ದುರ್ಗಾ ಪೂಜೆಯನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಫಸ್ಟ್ ಎವರ್ ಆನಿಮಲ್ ಹೆಲ್ತ್ ಸಮಿಟ್, ಅಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಶೃಂಗಸಭೆ. ಮನುಷ್ಯರಿಗೆ ಸಂಬಂಧಪಟ್ಟಂತೆ ಅನೇಕ ಶೃಂಗಸಭೆಗಳನ್ನ ನಾವು ನೋಡಿದ್ದೇವೆ. ಸೊ ಇದೇ ಮೊಟ್ಟ ಮೊದಲ ಬಾರಿಗೆ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಶೃಂಗಸಭೆಯನ್ನ ಭಾರತ ದೇಶ ಎಲ್ಲಿ ಆಯೋಜನೆ ಮಾಡಿತ್ತು ಅಂದ್ರೆ ನವದೆಹಲಿಯಲ್ಲಿ ಆಯೋಜನೆ ಮಾಡಿರುತ್ತೆ. ಸೊ ಇದರ ಪ್ರಮುಖ ಉದ್ದೇಶ ಏನು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದಿ ಸಿಗ್ನಿಫಿಕೆನ್ಸ್ ಆಫ್ ಆನಿಮಲ್ ಹೆಲ್ತ್ ಟುವರ್ಡ್ಸ್ ದಿ ಬ್ರಾಡರ್ ಆಬ್ಜೆಕ್ಟಿವ್ ಆಫ್ ದಿ ಕಂಟ್ರೀಸ್ ಫುಡ್ ಅಂಡ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ. ಅಂದ್ರೆ ಈ ಒಂದು ನಮ್ಮ ಭಾರತ ದೇಶದ ಈ ಫುಡ್ ಅಂಡ್ ನ್ಯೂಟ್ರಿಷನ್ ಅಂದ್ರೆ ಆಹಾರ ಮತ್ತು ಪೌಷ್ಟಿಕತೆಯ ಒಂದು ಸೆಕ್ಯೂರಿಟಿ ಅಥವಾ ಭದ್ರತೆ ಏನಿದೆ, ಸೊ ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ. ಯಾಕಂದ್ರೆ ಆಹಾರ ಮತ್ತು ಪೌಷ್ಟಿಕಾಂಶತೆ ಈವನ್ ಪ್ರಾಣಿಗಳ ಮುಖಾಂತರ ಅದನ್ನ ನಾವು ಎನ್ಶೋರ್ ಮಾಡ್ಕೊಳ್ಬಹುದಾಗಿರುತ್ತೆ. ಅದಾದ್ಮೇಲೆ ರೂರಲ್ ಇನ್ಕಮ್, ಡೆಫಿನೆಟ್ಲಿ ಈ ಒಂದು ಗ್ರಾಮೀಣ ಆದಾಯ ಅಂತಕ್ಕಂಥದ್ದು ಪಶುಸಂಗೋಪನೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಾದ್ಮೇಲೆ ಪ್ರಾಸ್ಪೆರಿಟಿ ಅಂಡ್ ಓವರ್ ಆಲ್ ಎಕನಾಮಿಕ್ ಡೆವಲಪ್ಮೆಂಟ್, ಅಂದ್ರೆ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಗಾಗಿ ಈ ಒಂದು ಪ್ರಾಣಿಗಳ ಆರೋಗ್ಯದ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ರೀತಿಯ ಶೃಂಗಸಭೆಯನ್ನ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಶೃಂಗಸಭೆಯನ್ನ ಆರ್ಗನೈಸ್ ಅಥವಾ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಇಂಡಿಯನ್ ಚೇಂಬರ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರ್ ಅಲಾಂಗ್ ವಿತ್ ಅಗ್ರಿಕಲ್ಚರಲ್ ಟುಡೇ ಗ್ರೂಪ್ ಅಂತ ಇರುತ್ತೆ. ಸೊ ಇವರಿಬ್ರು ಒಟ್ಟಿಗೆ ಸೇರಿ ಈ ರೀತಿಯ ಶೃಂಗಸಭೆಯನ್ನ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಆಯೋಜನೆ ಮಾಡಿರ್ತಾರೆ. ಸೊ ಇದು 2 ದಿನಗಳ ಒಂದು ಇವೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಯಾವ ಟಾಪಿಕ್ಸ್ ನ ಅವರು ಡಿಸ್ಕಸ್ ಮಾಡಿರ್ತಾರೆ ಅಂದ್ರೆ ಅನಿಮಲ್ ಹೆಲ್ತ್ ಪಾಲಿಸಿ ಇನಿಷಿಯೇಟಿವ್ಸ್, ಅಂದ್ರೆ ಈ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಅದನ್ನ ಡಿಸ್ಕಸ್ ಮಾಡಿರ್ತಾರೆ. ಬಿಸ್ನೆಸ್ ಅಂಡ್ ಎನ್ವಿರಾನ್ಮೆಂಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಇನ್ ಆನಿಮಲ್ ಹೆಲ್ತ್ ಸೆಕ್ಟರ್, ಅಂದ್ರೆ ಈ ಒಂದು ಪ್ರಾಣಿಗಳ ಆರೋಗ್ಯ ವಲಯದಲ್ಲಿ ವ್ಯಾಪಾರ ಪರಿಸರ ಮತ್ತು ಪ್ರಾಣಿ ಆರೋಗ್ಯ ಕ್ಷೇತ್ರದಲ್ಲಿ ಹೂಡಿಕೆಯ ಅವಕಾಶಗಳೇನಿರುತ್ತವೆ, ಸೊ ಈ ರೀತಿಯ ವಿಷಯಗಳ ಬಗ್ಗೆ ಈ ಒಂದು ಕನ್ವೆನ್ಷನ್ ಅಲ್ಲಿ ಡಿಸ್ಕಸ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ದಿ ನ್ಯೂಸ್ ಆಫ್ ಕರ್ನಾಟಕ ರೀಇಂಟ್ರೊಡಕ್ಷನ್ ಆಫ್ ಯಶಸ್ವಿನಿ ಸ್ಕೀಮ್. ಯಶಸ್ವಿನಿ ಸ್ಕೀಮ್ ಅಂತಕ್ಕಂಥದ್ದನ್ನ ಮುಂಚೆ ಈ ಕರ್ನಾಟಕದಲ್ಲಿರ್ತಕ್ಕಂಥ ಬಡವರಿಗಾಗಿ ಆರೋಗ್ಯ ರಕ್ಷಣೆ ನೀಡ್ಲಿಕ್ಕಾಗಿ ಕೊಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದನ್ನ ಡಿಸ್ಕಂಟಿನ್ಯೂ ಮಾಡಿದ್ರು, ಈಗ ಮತ್ತೆ ಅದನ್ನ ರೀಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಯಶಸ್ವಿನಿ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಹಾಗಿದ್ರೆ ಕರ್ನಾಟಕದಲ್ಲಿ ಈ ಹೆಲ್ತ್ ಗೆ ಸಂಬಂಧಪಟ್ಟಂತೆ ಸ್ಕೀಮ್ಸ್ ಅನ್ನ ಮ್ಯಾನೇಜ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ ಕರಿತೀವಿ. ಸೊ ಇವರು ದೇ ಆಕ್ಟ್ ಆಸ್ ದಿ ನೋಡಲ್ ಏಜೆನ್ಸಿ ದಟ್ ರನ್ಸ್ ದಿ ಸ್ಟೇಟ್ಸ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಸ್, ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಆರೋಗ್ಯ ವಿಮೆ ಯೋಜನೆಗಳನ್ನ ನಡೆಸ್ತಕ್ಕಂಥ ಒಂದು ನೋಡಲ್ ಏಜೆನ್ಸಿ ಯಾವುದು ಅಂದ್ರೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಆಗಿರುತ್ತೆ. ಸೊ ಈ ಒಂದು ಈ ಯಶಸ್ವಿನಿ ಏನಿದೆ ಆ ಒಂದು ಯಶಸ್ವಿನ ರೀಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣದಿಂದ 2 ಸ್ಕೀಮ್ ಇರುತ್ತೆ. ಒಂದನ್ನ ನಾವು ಯಶಸ್ವಿನಿ ಅಂತ ಕರಿತೀವಿ, ಸೊ ಇನ್ನೊಂದನ್ನ ನಾವು ಆರೋಗ್ಯ ಕರ್ನಾಟಕ ಅಂತ ಕರಿತೀವಿ. ಸೊ ಈ ಒಂದು ಆರೋಗ್ಯ ಕರ್ನಾಟಕ ಎರಡರ ಮಧ್ಯೆ ಇರತಕ್ಕಂತ ವ್ಯತ್ಯಾಸಗಳೇನು ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಯಶಸ್ವಿನ ಪ್ರಮುಖವಾಗಿ ಲಾಂಚ್ ಮಾಡಿರ್ತಕ್ಕಂಥದ್ದು 2003ರಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಇದು ಭಾರತ ದೇಶದಲ್ಲಿಯೇ ಒನ್ ಆಫ್ ದಿ ಲಾರ್ಜೆಸ್ಟ್ ಸೆಲ್ಫ್ ಫಂಡೆಡ್ ಹೆಲ್ತ್ ಕೇರ್ ಸ್ಕೀಮ್ ಆಗಿರುತ್ತೆ. ಅಂದ್ರೆ ಈ ಒಂದು ಯಶಸ್ವಿನಿ ಅಂತಕ್ಕಂಥದ್ದು ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಸ್ವಯಂ ನಿಧಿಯ ಒಂದು ಆರೋಗ್ಯ ರಕ್ಷಣೆ ಕಾರ್ಯಕ್ರಮಗಳಲ್ಲಿ ಇದು ಒಂದಾಗಿರುತ್ತೆ. ಸೊ ಇದರಲ್ಲಿ 823 ಸರ್ಜಿಕಲ್ ಪ್ರೊಸೀಜರ್ಸ್ ಅಂದ್ರೆ 823 ಶಸ್ತ್ರಚಿಕಿತ್ಸೆ ವಿಧಾನಗಳನ್ನ ಉಚಿತವಾಗಿ ನೀಡಲಾಗುತ್ತೆ. ಸೊ ಇದನ್ನ ಪ್ರಮುಖವಾಗಿ ಯಾರು ಕೊಡ್ತಾರೆ ಅಂದ್ರೆ ರೂರಲ್ ಬೆನಿಫಿಷಿಯರೀಸ್, ಅಂದ್ರೆ ಗ್ರಾಮೀಣ ಫಲಾನುಭವಿಗಳಿಗೆ ಕೊಡ್ತಾ ಇದ್ರು. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಪ್ ಟು 2 lakh, ಅಂದ್ರೆ 2 ಲಕ್ಷದವರೆಗೆ ಈ ನಗದು ರಹಿತ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಸೊ ಇದಕ್ಕೆ ಪ್ರೀಮಿಯಂ ಅಂದ್ರೆ ಆ ಒಂದು ಬಡ ಜನರು ಎಷ್ಟನ್ನ ವಾರ್ಷಿಕವಾಗಿ 250 ರೂಪಾಯಿ ಈ ಸ್ಕೀಮ್ಗೆ ಅವರು ಪೇ ಮಾಡ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಆರೋಗ್ಯ ಕರ್ನಾಟಕ ಅಂತಕ್ಕಂಥದ್ದನ್ನ ಮಾರ್ಚ್
ಮಾರ್ಚ್ 2018ರಲ್ಲಿ ಲಾಂಚ್ ಮಾಡಲಾಗುತ್ತೆ. ಸೊ 8 ಇಂಡಿಪೆಂಡೆಂಟ್ ಹೆಲ್ತ್ ಸ್ಕೀಮ್ಸ್ ವರ್ ಮರ್ಜ್ಡ್ ಅಂಡರ್ ಒನ್ ಹೆಡ್. ಅಂದ್ರೆ ಕರ್ನಾಟಕ ರಾಜ್ಯದ 8 ಸ್ವತಂತ್ರ ಆರೋಗ್ಯ ಯೋಜನೆಗಳನ್ನ ಒಂದೇ ತಲೆಯಡಿಯಲ್ಲಿ ವಿಲೀನಗೊಳಿಸಿ ಆರೋಗ್ಯ ಕರ್ನಾಟಕ ಅಂತಕ್ಕಂಥ ಒಂದು ಸ್ಕೀಮ್ ಅನ್ನ 2018ರಲ್ಲಿ ಲಾಂಚ್ ಮಾಡ್ತಾರೆ. ಸೊ ಆರೋಗ್ಯ ಕರ್ನಾಟಕ ವಾಸ್ ಕೋ ಬ್ರಾಂಡೆಡ್ ವಿತ್ ಆಯುಷ್ಮಾನ್ ಭಾರತ್. ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಆರೋಗ್ಯ ಕರ್ನಾಟಕವನ್ನ ಈ ಆಯುಷ್ಮಾನ್ ಭಾರತ್ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಏನಿರುತ್ತೆ ಸೊ ಅದ್ರ ಜೊತೆಗೆ ಕೋ ಬ್ರ್ಯಾಂಡ್ ಮಾಡ್ತಾರೆ ಅಥವಾ ವಿಲೀನ ಮಾಡ್ತಾರೆ. ಸೊ ಈ ಒಂದು ವಿಲೀನ ಮಾಡಿದ ನಂತರ ಈ 1.5 lakh ಇಯರ್ ಫಾರ್ BPL ಫ್ಯಾಮಿಲಿ ಏನಿತ್ತು, BPL ಕುಟುಂಬಕ್ಕೆ 1.5 ಲಕ್ಷ ಏನಿತ್ತು ವಾರ್ಷಿಕವಾಗಿ, ಸೊ ಅದನ್ನ 5 ಲಕ್ಷದವರೆಗೆ ಏರಿಸಲಿಕ್ಕೆ ಯೋಜನೆಯನ್ನ ಮಾಡ್ತಾರೆ ಆಫ್ಟರ್ ಇಂಟ್ರೊಡಕ್ಷನ್ ಆಫ್ ಆಯುಷ್ಮಾನ್ ಭಾರತ್ ಸ್ಕೀಮ್. ಸೊ ಅದಾದ್ಮೇಲೆ ಈ ಒಂದು ಯಶಸ್ವಿನಿ ಸ್ಕೀಮ್ ಏನಿದೆ ಸೊ ಅದನ್ನ ಮತ್ತೆ ಇವಾಗ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಡಿಬೇಟ್ ನಡೀತಾ ಇದೆ. ಸೊ ಅದರಿಂದ ಈ ಸ್ಕೀಮ್ ಬಗ್ಗೆ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸ್ಟ್ಯಾಟ್ಯೂ ಆಫ್ ಪೀಸ್ ಸ್ವಾಮಿ ರಾಮಾನುಜಾಚಾರ್ಯ ಇನ್ ಶ್ರೀನಗರ್, ಜಮ್ಮು ಅಂಡ್ ಕಾಶ್ಮೀರ್. ಸೊ ಶ್ರೀನಗರದ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಶಾಂತಿಯ ಪ್ರತಿಮೆ ಅಂತ ನಾವೇನ್ ಕರಿತೀವಿ ರಾಮಾನುಜಾಚಾರ್ಯರನ್ನ, ಸೊ ಇವರ ಪ್ರತಿಮೆಯನ್ನ ಅನಾವರಣಗೊಳಿಸಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪ್ರತಿಮೆ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಏನು ಅನಾವರಣಗೊಳಿಸಿದ್ದಾರೆ ಸೊ ಇದು ಮಾರ್ಬಲ್ ಅಥವಾ ಅಮೃತ ಶಿಲೆಯಿಂದ ಮಾಡಿರ್ತಕ್ಕಂಥ ಒಂದು ಮೂರ್ತಿ ಆಗಿರುತ್ತೆ. ಸೊ ಅದಾದ್ಮೇಲೆ 2017ರಲ್ಲಿ ರಾಮಾನುಜಾಚಾರ್ಯರ 1000 ಬರ್ತ್ ಆನಿವರ್ಸರಿ ಅಂದ್ರೆ 1000 ಜನ್ಮ ದಿನಾಚರಣೆಯನ್ನ 2017ರಲ್ಲಿ ನಾವು ಆಚರಣೆ ಮಾಡಿರ್ತೇವೆ. ಹಾಗಿದ್ರೆ ರಾಮಾನುಜಾಚಾರ್ಯರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಪ್ರಮುಖವಾಗಿ ಇವರು ದಕ್ಷಿಣ ಭಾರತ ಅಂದ್ರೆ ಸೌತ್ ಇಂಡಿಯಾಗೆ ಸೇರಿರ್ತಾರೆ. ಇವರ ಜನನ ತಮಿಳುನಾಡಲ್ಲಿ ಆಗುತ್ತೆ. ಸೊ ಅದಾದ್ಮೇಲೆ ಇವರು ಥ್ರೂ ಔಟ್ ದ ಕಂಟ್ರಿ ಅವರ ಒಂದು ಥಾಟ್ಸ್ ಏನಿರುತ್ತೆ ಅಥವಾ ಅವರ ಒಂದು ಶಿಕ್ಷಣ ಮತ್ತು ಪ್ರೀತಿಯನ್ನ ದೇಶಾದ್ಯಂತ ಅವರು ಸ್ಪ್ರೆಡ್ ಮಾಡ್ತಾ ಬರ್ತಾರೆ. ಸೊ ಅದಾದ್ಮೇಲೆ ಇವರು ರಾಮಾನುಜಾಚಾರ್ಯ ಮತ್ತೆ ಅವರ ಡಿಸೈಫಲ್ಸ್ ಏನಿರ್ತಾರೆ, ಅವರ ಒಂದು ಅನುಯಾಯಿಗಳೇನಿರ್ತಾರೆ, ಸೊ ಇವರ ಮುಖಾಂತರ ಭಾರತ ದೇಶದಲ್ಲಿ ಅನೇಕ ಸೆಕ್ಟ್ಸ್ ಅಂದ್ರೆ ಅನೇಕ ಪಂಥಗಳು ಹುಟ್ಕೊಳ್ತಾ ಸ್ಟಾರ್ಟ್ ಆಗುತ್ತೆ. ಸೊ ಇವರು ಈ ಒಂದು ಪ್ರತಿಮೆಯನ್ನ ಈಗ ಏನ್ ಅನಾವರಣ ಮಾಡಿದ್ದಾರೆ ಅದು 4 ಅಡಿ ಎತ್ತರಗಳಿರುತ್ತೆ. ಮತ್ತೆ ಇದು ಮಾಕ್ರಾನ್ ಮಾರ್ಬಲ್ ಅಂತ ಕರಿತೀವಿ, ಅಂದ್ರೆ ಶುದ್ಧವಾದ ಬಿಳಿ ಮಾಕ್ರಾನ್ ಅಮೃತ ಶಿಲೆಯಲ್ಲಿ ಮಾಡಿರ್ತಾರೆ. ಸೊ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 600 kgs ಇರ್ತಕ್ಕಂಥ ಒಂದು ಮೂರ್ತಿ ಆಗಿರುತ್ತೆ. ಸೊ ಹಾಗಿದ್ರೆ ಈ ಕರ್ನಾಟಕದ ಮೇಲುಕೋಟೆ ಏನಿದೆ, ಮೇಲುಕೋಟೆಯಲ್ಲಿ ಯತಿರಾಜ್ ಮಠ್ ಆಫ್ ಯಾದಗಿರಿ ಅಂತ ನಾವೇನ್ ಕರಿತೀವಿ. ಸೊ ಇಲ್ಲಿ ಈ ರಾಮಾನುಜಾಚಾರ್ಯರ ಒಂದು ಒರಿಜಿನಲ್ ಮಠವನ್ನ ನಾವು ಕರ್ನಾಟಕದಲ್ಲಿ ಮಾತ್ರ ನೋಡಲಾಗುತ್ತೆ. ಸೊ ಬೇರೆ ಬೇರೆ ಮಠಗಳು ಇದರ ನಂತರ ನಿರ್ಮಾಣ ಆಗಿರ್ತಕ್ಕಂಥ ಮಠಗಳಾಗಿರುತ್ತವೆ. ಸೊ ಇವರು ಬರ್ತ್ ಆಗಿರೋದು ಆಸ್ ಐ ಟೋಲ್ಡ್ ಯು ತಮಿಳುನಾಡಿನಲ್ಲಿ ಅವರ ಒಂದು ಬರ್ತ್ ಆಗಿರುತ್ತೆ. ಸೊ ಅವರ ಪೇರೆಂಟ್ಸ್ ಕೇಶವಾಚಾರ್ಯ ಅವರ ತಂದೆ ಮತ್ತು ಮಾತಾ ಕಾಂತಿಮಣಿ ಅನ್ನೋರಿಗೆ ಅವರು ಜನಿಸಿರ್ತಾರೆ. ಸೊ ಯತಿರಾಜ್ ಸನ್ಯಾಸಿಸ್ ಆಫ್ ಶ್ರೀನಗರಂ ಇನಿಶಿಯೇಟೆಡ್ ಹಿಮ್ ಇಂಟು ಸನ್ಯಾಸಿ, ಅಂದ್ರೆ ಈ ಶ್ರೀರಂಗಂನ ಯತಿರಾಜ್ ಸನ್ಯಾಸಿಗಳು ಅವರಿಗೆ ಸನ್ಯಾಸಿ ಆಗ್ಲಿಕ್ಕೆ ಒಂದು ದೀಕ್ಷೆಯನ್ನ ಕೊಡ್ತಾರೆ. ಸೊ ಅದಾದ್ಮೇಲೆ ಇವರು ಈ ಬ್ರಾಟ್ ಮೆನಿ ಸೋಷಿಯಲ್ ಚೇಂಜಸ್ ಡ್ಯೂರಿಂಗ್ ಹಿಸ್ ಟೈಮ್, ಅವರ ಸಮಯದಲ್ಲಿ ಸಮಾಜದಲ್ಲಿ ಅನೇಕ ಒಂದು ಬದಲಾವಣೆಗಳನ್ನ ತರಲಿಕ್ಕೆ ಅವರು ಶ್ರಮವನ್ನ ಪಡ್ತಾರೆ. ಸೊ ಅದಾದ್ಮೇಲೆ ಹಿ ಡಿವೋಟೆಡ್ ಹಿಸ್ ಹೋಲ್ ಲೈಫ್ ಟು ರಿಲಿಜಿಯನ್, ಡಿವೋಷನ್ ಅಂಡ್ ದಿ ನೇಷನ್. ಸೊ ಅವರ ಎಂಟೈರ್ ಜೀವನವನ್ನ ಧರ್ಮ, ಭಕ್ತಿ ಮತ್ತು ದೇಶಕ್ಕಾಗಿ ಮುಡುಪಿಡ್ತಾರೆ. ಅಂಡ್ ಹ್ಯಾಡ್ ಡೀಪ್ ರಿಲೇಷನ್ಸ್ ವಿತ್ ಕಾಶ್ಮೀರ್. ಸೊ ಅವರು ಕಾಶ್ಮೀರದೊಂದಿಗೆ ಒಂದು ನಿಕಟವಾದ ಸಂಬಂಧವನ್ನ ಬೆಳೆಸ್ಕೊಳ್ತಾರೆ. ಸೊ ಆ ಒಂದು ಕಾರಣದಿಂದ ಜಮ್ಮು ಕಾಶ್ಮೀರದಲ್ಲಿ ಅವರ ಮೂರ್ತಿಯನ್ನ ಅನಾವರಣ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇವರು ಈ ವಿಶಿಷ್ಟ ದ್ವೈತ ಪಂಥ ಅಂತ ನಾವೇನ್ ಕರಿತೀವಿ ಸೊ ಅದನ್ನ ರೀಡಿಫೈನ್ ಮಾಡ್ತಾರೆ ಅಥವಾ ಮರು ವ್ಯಾಖ್ಯಾನ ಮಾಡಿರ್ತಕ್ಕಂಥ ಒಂದು ಪ್ರಮುಖವಾದ ವ್ಯಕ್ತಿ ಆಗಿರ್ತಾರೆ. ಸೊ ಅವರ 3 ಪ್ರಮುಖ ಫಾರ್ಮುಲಾಗಳು ಅಥವಾ ಸೂತ್ರಗಳು ಏನು ಅಂದ್ರೆ ಮನಸ, ವಾಚ, ಕರ್ಮ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇವರ ಒಂದು ಮೆಸೇಜ್ ನ ಪೂರಕವಾಗಿ ನರ್ಸಿ ಮೆಹ್ತಾ ಅಂತಕ್ಕಂಥ ಒಬ್ಬ ಪ್ರಸಿದ್ಧ ಕವಿ, ಇವರು ಗುಜರಾತಿನ ಒಬ್ಬ ಕವಿ ಆಗಿರ್ತಾರೆ. ಸೊ ಇವರು ವೈಷ್ಣವ್ ಜಂತೋ ತೇನೆ ಕಾಹಿಂತೆ ಪೀರ್ ಪಾರೈ ಜಾನೆ ರೇ ಅಂತಕ್ಕಂಥ ಒಂದು ಪದ್ಯವನ್ನ ಕೂಡ ಕಂಪೋಸ್ ಮಾಡ್ತಾರೆ ಅಥವಾ ಒಂದು ಗೀತೆಯನ್ನ ಕೂಡ ಕಂಪೋಸ್ ಮಾಡ್ತಾರೆ. ಈ ಗೀತೆ ಮಹಾತ್ಮ ಗಾಂಧಿಯವರ ಒಂದು ಫೇವರೇಟ್ ಗೀತೆ ಆಗಿರುತ್ತೆ. ಸೊ ಇದನ್ನ ರಚನೆ ಮಾಡಿರ್ತಕ್ಕಂಥವ್ರು ನರ್ಸಿ ಮೆಹ್ತಾ ಆನ್ ದಿ ಮೆಸೇಜ್ ಆಫ್ ರಾಮಾನುಚಾರ್ಯರ ಸಂದೇಶವನ್ನ ಅನುಸರಿಸಿ ಈ ರೀತಿಯ ಒಂದು ಪದ್ಯವನ್ನ ರಚನೆ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಫಸ್ಟ್ ರೈಟ್ ಟು ಹೆಲ್ತ್, ಅಂದ್ರೆ ಭಾರತದ ಮೊಟ್ಟ ಮೊದಲ ಆರೋಗ್ಯ ಹಕ್ಕು ಮಸೂದೆ. ಈ ಒಂದು ಆರೋಗ್ಯ ಹಕ್ಕು ನಮ್ಮ ಒಂದು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇರೋದಿಲ್ಲ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಯಾವ ರಾಜ್ಯದವರು
ಏನೋ ರೈಟ್ ಟು ಹೆಲ್ತ್ ಅಂತಕ್ಕಂಥ ಬಿಲ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಸೊ ರಾಜಸ್ಥಾನ ಗವರ್ಮೆಂಟ್ ಅಲ್ಲಿ ಈ ರೀತಿಯ ಒಂದು ಬಿಲ್ ಅನ್ನ ಅಸೆಂಬ್ಲಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಈ ಬಿಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ರೈಟ್ ಟು ಹೆಲ್ತ್ ಅಥವಾ ಆರೋಗ್ಯ ಹಕ್ಕು ಮಸೂದೆ ಅಂತ ಕರಿತೀವಿ. ಸೊ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ, ಅಂದ್ರೆ ಭಾರತದಲ್ಲಿಯೇ ಈ ರೀತಿಯ ಮಸೂದೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಮೊದಲ ಉದಾಹರಣೆ ಆಗಿರುತ್ತೆ. ಸೊ ಇದರ ಪ್ರಮುಖ ಗುರಿ ಏನು ಅಂದ್ರೆ to commit to quality and affordable healthcare services through government and private healthcare providers. So ಇದರಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಸೇವೆ ಒದಗಿಸುವವರ ಮೂಲಕ ಗುಣಮಟ್ಟದ ಮತ್ತು ಕೈಗೆಟುಕುವ ಆರೋಗ್ಯ ಸೇವೆಗಳನ್ನ ಒದಗಿಸ್ತಕ್ಕಂಥದ್ದು ಈ ಒಂದು ಮಸೂದೆಯ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಬಿಲ್ ಏನಿರುತ್ತೆ ದಟ್ ಡಿಫೈನ್ಸ್ ರೈಟ್ ಆಫ್ ಪೇಷಂಟ್ಸ್, ಅಂದ್ರೆ ರೋಗಿಗಳ ಹಕ್ಕುಗಳು ಮತ್ತೆ ದೇರ್ ಅಟೆಂಡೆಂಟ್ಸ್, ಅಂದ್ರೆ ಅವರ ಒಂದು ಪರಿಚಾರಕರು ಏನಿರ್ತಾರೆ ಸೊ ಅವರ ಒಂದು ರಕ್ಷಣೆ ಆಗಿರ್ಬೋದು, ಮತ್ತೆ ಅಡ್ರೆಸಿಂಗ್ ಗ್ರಿವೆನ್ಸಸ್ ಆಫ್ ದಿ ಸ್ಟೇಕ್ ಹೋಲ್ಡರ್ಸ್, ಅಂದ್ರೆ ಆರೋಗ್ಯ ರಕ್ಷಣೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಎಲ್ಲರ ಕುಂದುಕೊರತೆಗಳನ್ನ ಬಗೆಹರಿಸತಕ್ಕಂಥದ್ದು ಈ ಒಂದು ಬಿಲ್ ನ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ರಾಜಸ್ಥಾನದಲ್ಲಿ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ಅನೇಕ ಯೋಜನೆಗಳಿರುತ್ತೆ. ಅದರಲ್ಲಿ ಪ್ರಮುಖವಾದ ಯೋಜನೆ ಯಾವುದು ಅಂದ್ರೆ ಮುಖ್ಯಮಂತ್ರಿ ಚಿರಂಜೀವಿ ಸ್ವಾಸ್ಥ್ಯ ಬಿಮಾ ಯೋಜನೆ ಅಂತ ಕರಿತೀವಿ. ಸೊ ಇದರಲ್ಲಿ ಒಂದು ಕುಟುಂಬಕ್ಕೆ 10 ಲಕ್ಷದವರೆಗೂ ಈ ಒಂದು ಉಚಿತ ಚಿಕಿತ್ಸೆಯನ್ನ ಕೊಡ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಅದ್ರ ಜೊತೆಗೆ ರಾಜಸ್ಥಾನದಲ್ಲಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಥವಾ ಅಪಘಾತ ವಿಮೆ ಅಂತ ನಾವೇನ್ ಕರಿತೀವಿ, ಸೊ ಇದು 5 ಲಕ್ಷದವರೆಗೂ ಅಪಘಾತ ವಿಮೆ ಅಂತಕ್ಕಂಥ ಸ್ಕೀಮ್ ಕೂಡ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿರುತ್ತೆ. ಹಾಗಿದ್ರೆ ಅದ್ರ ಜೊತೆಗೆ ಈ ಮೆಡಿಸಿನ್ಸ್ ಅಂಡ್ ಟೆಸ್ಟ್, ಅಂದ್ರೆ ಈ ಸರ್ಕಾರಿ ಆರೋಗ್ಯ ಕೇಂದ್ರಗಳು ಅಥವಾ ಈ ಗವರ್ಮೆಂಟ್ ಹೆಲ್ತ್ ಫೆಸಿಲಿಟೀಸ್ ಅಲ್ಲಿ ಯಾವುದೇ ರೀತಿಯ ಸರ್ಕಾರಿ ಈ ಒಂದು ಔಷಧಿಗಳು ಮತ್ತು ಪರೀಕ್ಷೆಗಳನ್ನ ಈಗ ಉಚಿತವಾಗಿ ಪಡಿಲಿಕ್ಕೂ ಕೂಡ ಇಲ್ಲಿ ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸ್ವನಿಧಿ ಮಹೋತ್ಸವ್ PM ಸ್ವನಿಧಿ ಸ್ಕೀಮ್. ಸೊ PM ಸ್ವನಿಧಿ ಸ್ಕೀಮ್ ಅಂತಕ್ಕಂಥದ್ದನ್ನ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡಿರುವ ಕಾರಣದಿಂದ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಆ ಮಹೋತ್ಸವವನ್ನ ನಾವು ಸ್ವನಿಧಿ ಮಹೋತ್ಸವ ಅಂತ ಕರಿತೀವಿ. ಸೊ ಈ ಒಂದು ಸ್ವನಿಧಿ ಮಹೋತ್ಸವವನ್ನ ಭಾರತ ದೇಶದಲ್ಲಿ 75 ನಗರಗಳಲ್ಲಿ, ಅಂದ್ರೆ ಆಜಾದಿ ಕಾ ಅಮೃತ್ ಮಹೋತ್ಸವದ ಸಲುವಾಗಿ 75 ನಗರಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ PM ಸ್ವನಿಧಿ ಅಂದ್ರೆ ಏನು ಅಂದ್ರೆ ಈ ಸ್ಟ್ರೀಟ್ ವೆಂಡರ್ಸ್ ಏನಿರ್ತಾರೆ, ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಅಂತ ನಾವೇನ್ ಕರಿತೀವಿ. ಸೊ COVID-19 ಇಂದ ಅವರ ಒಂದು ವ್ಯಾಪಾರ ನಿಂತೋಗಿರುತ್ತೆ. ಸೊ ಅದನ್ನ ಪುನಃ ಸ್ಥಾಪನೆ ಮಾಡ್ಲಿಕ್ಕೆ ಭಾರತ ಸರ್ಕಾರದಿಂದ ಕೊಡ್ತಕ್ಕಂತ ಸಾಲ ಯೋಜನೆಗೆ ನಾವು ಸ್ವನಿಧಿ ಅಂತ ಕರಿತೀವಿ. ಸೊ ಇದು ಸಕ್ಸಸ್ಫುಲ್ ಆಗಿರೋದ್ರಿಂದ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಉತ್ಸವವನ್ನ ಮಾಡ್ತಾ ಇದ್ದಾರೆ. ಸೊ ಸ್ವನಿಧಿ PM ಸ್ವನಿಧಿ ಲಾಂಚ್ ಆಗಿದ್ದು ಫಸ್ಟ್ ಈ June 1st 2020 ಅಲ್ಲಿ ಲಾಂಚ್ ಆಗಿರುತ್ತೆ. ಸೊ ಕಾರಣ ಏನು ಅಂದ್ರೆ ಟು ಪ್ರೊವೈಡ್ ವರ್ಕಿಂಗ್ ಕ್ಯಾಪಿಟಲ್ ಲೋನ್ಸ್ ಟು ಸ್ಟ್ರೀಟ್ ವೆಂಡರ್ಸ್, ಅಂದ್ರೆ ಬೀದಿ ಬಳಿ ವ್ಯಾಪಾರಿಗಳಿಗೆ ವರ್ಕಿಂಗ್ ಕ್ಯಾಪಿಟಲ್ ಸಾಲವನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಫಸ್ಟ್ ಕಾಂಪ್ರಿಹೆನ್ಸಿವ್, ಅಂದ್ರೆ ಈ ರೀತಿಯ ಯೋಜನೆ ಬೀದಿ ವ್ಯಾಪಾರಿಗಳಿಗೋಸ್ಕರ ಇದು ಭಾರತ ದೇಶದಲ್ಲಿ ಫಸ್ಟ್ ಕಾಂಪ್ರಿಹೆನ್ಸಿವ್ ಎಫರ್ಟ್ ಫಾರ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಆಫ್ ದಿ ಸ್ಟ್ರೀಟ್ ವೆಂಡರ್ಸ್. ಈ ಬೀದಿ ವ್ಯಾಪಾರಿಗಳನ್ನ ಆರ್ಥಿಕ ಸೇರ್ಪಡೆಗಾಗಿ ಮಾಡಿರ್ತಕ್ಕಂಥ ಮೊದಲ ಒಂದು ಸಮಗ್ರ ಪ್ರಯತ್ನ ಇದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು PM ಸ್ವನಿಧಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ ಇದರಲ್ಲಿ 10,000ವರೆಗೆ 1 ಇಯರ್ ಟೆರ್ನ್ಯೂರ್ ಅಲ್ಲಿ, ಅಂದ್ರೆ 1 ವರ್ಷದ ಅವಧಿಯಲ್ಲಿ ಅವರಿಗೆ 10,000ದವರೆಗೆ ಕೊಲ್ಯಾಟ್ರಲ್ ಫ್ರೀ, ಅಂದ್ರೆ ಯಾವುದೇ ಒಂದು ಸೆಕ್ಯೂರಿಟಿ ತೆಗೆದುಕೊಳ್ಳದೆ ಅವರಿಗೆ ಲೋನ್ ಅನ್ನ ಕೊಡ್ತಾರೆ. ಸೊ ಈ ಲೋನ್ ಅನ್ನ ಅವರು ಪ್ರಾಂಪ್ಟ್ ಆಗಿ ರೀಪೇ ಮಾಡಿದಾಗ ಆ ಲೋನ್ ಅಮೌಂಟ್ 20,000 ನೆಕ್ಸ್ಟ್ 50,000ಗೂ ಕೂಡ ಇನ್ಕ್ರೀಸ್ ಆಗ್ತಕ್ಕಂತ ಒಂದು ಸ್ಕೀಮ್ ಅನ್ನ ನಾವು PM ಸ್ವನಿಧಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಏನಿರುತ್ತೆ ಅದನ್ನು ಕೂಡ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದು ಈ ಶಿಫಾರಸು ಕೂಡ ಮಾಡ್ತಾರೆ ಅಥವಾ ಪ್ರೋತ್ಸಾಹ ಕೂಡ ಮಾಡ್ತಾರೆ. ಸೊ ಯಾರು ಡಿಜಿಟಲ್ ಪೇಮೆಂಟ್ ನ ಅಡಾಪ್ಟ್ ಮಾಡ್ಕೊಳ್ತಾರೆ ಅವ್ರಿಗೆ 100 per month ಕ್ಯಾಶ್ ಬ್ಯಾಕ್ ಕೂಡ ಮಾಡ್ಲಿಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇರುತ್ತೆ. ಸೊ ಯಾರು ರೆಗ್ಯುಲರ್ ಆಗಿ ಅದನ್ನ ರೀಪೇಮೆಂಟ್ ಮಾಡ್ತಾರೋ ಅಥವಾ ಮರು ಪೇಮೆಂಟ್ ಮಾಡ್ತಾರೋ ಸೊ ಅವ್ರಿಗೆ 7% ಬಡ್ಡಿ ಸಬ್ಸಿಡಿ ಅಥವಾ ಇಂಟ್ರೆಸ್ಟ್ ಸಬ್ಸಿಡಿಯನ್ನ ಕೂಡ ಇಲ್ಲಿ ಕೊಡ್ಲಾಗುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಿಷನ್ ವಾತ್ಸಲ್ಯ ಸ್ಕೀಮ್. ಸೊ ಮಿಷನ್ ವಾತ್ಸಲ್ಯ ಯೋಜನೆ ಏನಿರುತ್ತೆ ಸೊ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಬಜೆಟ್ ನಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಈ ಸ್ಕೀಮ್ಸ್ ಗಳನ್ನ 2 ಅಂಬ್ರೆಲಾ ಸ್ಕೀಮ್ಸ್ ಅಡಿಯಲ್ಲಿ ಸಬ್ಸ್ಯೂಮ್ ಮಾಡ್ತಾರೆ. ಅದರಲ್ಲಿ ಒಂದನ್ನ ನಾವು ಮಿಷನ್ ವಾತ್ಸಲ್ಯ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಮಿಷನ್ ಶಕ್ತಿ ಅಂತ ಕರಿತೀವಿ. ಸೊ ಈ ಒಂದು ಮಿಷನ್ ವಾತ್ಸಲ್ಯ ಅಂತ ಒಂದು ಸ್ಕೀಮ್ ಏನಿರುತ್ತೆ ಅದಕ್ಕೆ ಈಗ ಗೈಡ್ ಲೈನ್ಸ್ ಅಥವಾ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ರೈಟ್ ಅಬೌಟ್ ಮಿಷನ್ ಶಕ್ತಿ. ಸೊ ಮಿಷನ್ ಶಕ್ತಿ ಅಂದ್ರೇನು, ಅದರ ಕೆಳಗಡೆ ಬರ್ತಕ್ಕಂಥ ಮಹಿಳೆಯರ ಯೋಜನೆಗಳು ಯಾವ್ದಾವ್ದು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ
ಬಗ್ಗೆ ತಿಳಿಸಬಹುದಾಗಿರುತ್ತೆ. ಸೊ ಈ ಒಂದು ಮಿಷನ್ ವಾತ್ಸಲ್ಯ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡೋ ಒಂದು ಮಿನಿಸ್ಟ್ರಿ ಯಾವುದು ಅಂದ್ರೆ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದ್ರೆ ಕೇಂದ್ರ ಒಂದು ಅನುದಾನಿತ ಯೋಜನೆ ಅಂತ ಕರಿತೀವಿ, ಪ್ರಾಯೋಜಿತ ಯೋಜನೆ ಅಂತ ಕರಿತೀವಿ. ಅಂದ್ರೆ ಕಂಪ್ಲೀಟ್ ಫಂಡ್ಸ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರೋದಿಲ್ಲ, ಇದನ್ನ ಸ್ಟೇಟ್ ಗವರ್ಮೆಂಟ್ ಕೂಡ ಶೇರ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಆ ರೀತಿಯ ಸ್ಕೀಮ್ ಅನ್ನ ನಾವು ಮಿಷನ್ ವಾತ್ಸಲ್ಯ ಅಂತ ಕರಿತೀವಿ. ಸೊ ಇದಕ್ಕಿಂತ ಮುಂಚೆ ಇದೇ ಸ್ಕೀಮ್ ಅನ್ನ ಚೈಲ್ಡ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಕರಿತಾ ಇದ್ರು. ಸೊ ಇದು 2009-10 ಅನುಷ್ಠಾನ ಆಗಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಏನು ಅಂದ್ರೆ ಸೆಕ್ಯೂರ್ ಹೆಲ್ದಿ ಅಂಡ್ ಹ್ಯಾಪಿ ಚೈಲ್ಡ್ಹುಡ್ ಫಾರ್ ಈಚ್ ಅಂಡ್ ಎವ್ರಿ ಚೈಲ್ಡ್ ಇನ್ ಇಂಡಿಯಾ. ಸೊ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುವಿಗೆ ಆರೋಗ್ಯಕರ ಮತ್ತು ಸಂತೋಷದ ಬಾಲ್ಯವನ್ನ ಭದ್ರಪಡಿಸ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಸೆನ್ಸಿಟಿವ್, ಸಪೋರ್ಟಿವ್ ಮತ್ತೆ ಸಿಂಕ್ರೋನಸ್ ಎಕನಾಮಿಕ್ ಸಿಸ್ಟಮ್, ಇಕೋಸಿಸ್ಟಮ್ ಫಾರ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂದ್ರೆ ಮಕ್ಕಳ ಅಭಿವೃದ್ಧಿಗಾಗಿ ಒಂದು ಸಂವೇದನಾಶೀಲ ಮತ್ತು ಸಿಂಕ್ರೋನಸ್ ಮಾಡಿರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆಯನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಅಂಡ್ ಟು ಫುಲ್ಫಿಲ್ ದ ಮ್ಯಾಂಡೇಟ್ಸ್ ಆಫ್ ಜುವೆನೈಲ್ ಜಸ್ಟಿಸ್ ಆಕ್ಟ್ 2015 ಅಂದ್ರೆ ಈ ಬಾಲ ಅಪರಾಧಿ ನ್ಯಾಯ ಕಾಯ್ದೆ 2015 ಏನಿರುತ್ತೆ ಅದರ ಆದೇಶಗಳನ್ನ ಕೂಡ ತಲುಪಲಿಕ್ಕೆ ಮತ್ತು SDG ಗೋಲ್ಸ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿರುತ್ತೆ ಅದನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅಥವಾ ಅಚೀವ್ ಮಾಡ್ಲಿಕ್ಕೆ ಮಿಷನ್ ವಾತ್ಸಲ್ಯ ಅಂತಕ್ಕಂಥದ್ದನ್ನ ರೀಸೆಂಟ್ ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡುತ್ತೆ. ಸೊ ಈ ಒಂದು ಮಿಷನ್ ವಾತ್ಸಲ್ಯದಲ್ಲಿ ಬರ್ತಕ್ಕಂಥ ಒಂದು ಘಟಕಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಸೊ ಈ 4 ಘಟಕಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ದೇ ಆರ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯೂ ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಹೊಸ ಕೇಂದ್ರವನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದನ್ನ ಮನೀಶ್ ಸಿಸೋಡಿ ಅವರು ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ಎಲ್ಲಿ ಲಾಂಚ್ ಮಾಡಿದ್ದಾರೆ ಅಂದ್ರೆ ನವದೆಹಲಿಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಏನ್ ಬರುತ್ತೆ, ಸೊ ಆ ಒಂದು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದಲ್ಲಿ ಕೃತಕ ಬುದ್ಧಿಮತ್ತೆ ಹೊಸ ಕೇಂದ್ರವನ್ನ ಉದ್ಘಾಟನೆ ಮಾಡಿರ್ತಾರೆ. ಸೊ ಈ ಒಂದು ಕೇಂದ್ರದ ಉದ್ದೇಶ ಏನು ಅಂದ್ರೆ ಟು ಎನ್ಹಾನ್ಸ್ ದಿ ಯೂನಿವರ್ಸಿಟೀಸ್ ರಿಸರ್ಚ್ ಕೇಪಬಿಲಿಟೀಸ್ ಅಂದ್ರೆ ಈ ಒಂದು ವಿಶ್ವವಿದ್ಯಾನಿಲಯಗಳ ಒಂದು ಸಂಶೋಧನೆ ಸಾಮರ್ಥ್ಯ ಏನಿರುತ್ತೆ ಅದನ್ನ ವೃದ್ಧಿ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಹೈ ಅಂಡ್ ಗ್ರಾಫಿಕಲ್ ಪ್ರೊಸೆಸಿಂಗ್ ಯೂನಿಟ್ಸ್, ವರ್ಕ್ ಸ್ಟೇಷನ್ಸ್, ಡೇಟಾ ಸ್ಟೋರೇಜ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್ಸ್ ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು. ಅಂದ್ರೆ ಉನ್ನತ ಮಟ್ಟದ ಚಿತ್ರಾತ್ಮಕ ಸಂಸ್ಕರಣಾ ಘಟಕಗಳು, ಕಾರ್ಯಕ್ಷೇತ್ರಗಳು, ಆ ಒಂದು ಡೇಟಾ ಏನಿರುತ್ತೆ ಅದರ ಸಂಗ್ರಹಣೆ ಅಂಡ್ ಕಮ್ಯುನಿಕೇಶನ್ ಸಂವಹನ ವ್ಯವಸ್ಥೆ ಇದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಈ ಒಂದು ಸೆಂಟರ್ ಅನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಈ ಒಂದು ಸೆಂಟರ್ ಏನಿರುತ್ತೆ ಅದರಲ್ಲಿ ಸೂಪರ್ ಕಂಪ್ಯೂಟಿಂಗ್ ಸಿಸ್ಟಮ್ ನ ಇಲ್ಲಿ ಬಳಕೆ ಮಾಡಲಾಗುತ್ತೆ. ಆ ಸೂಪರ್ ಕಂಪ್ಯೂಟಿಂಗ್ ನ ಕೆಪಾಸಿಟಿ 324 GB ರ್ಯಾಮ್ ಇರುತ್ತೆ. ಅದಾದ್ಮೇಲೆ 100 TB ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಅದಾದ್ಮೇಲೆ ಹೈ ಸ್ಪೀಡ್ ಸ್ವಿಚಸ್ ನ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಈ ಒಂದು ಟೆಕ್ನಾಲಜಿ ಸ್ಪೆಸಿಫಿಕೇಶನ್ ನ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ 56 ಇನ್ಸ್ಟೆನ್ಸಸ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಪ್ಯಾರಲಲಿ ಅಂದ್ರೆ 56 ಕೆಲಸಗಳನ್ನ ಅಥವಾ ನಿದರ್ಶನಗಳನ್ನ ಒಂದೇ ಸಮಯದಲ್ಲಿ ಕಾರ್ಯಗತಗೊಳಿಸಬಹುದಾಗಿರುತ್ತೆ. ಸೊ ದಿಸ್ ಇಸ್ ದಿ ಕೆಪಾಸಿಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಸೂಪರ್ ಕಂಪ್ಯೂಟಿಂಗ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 11th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಆಫ್ರಿಕನ್ ಯೂನಿಯನ್ ಇಸ್ ಸೆಲೆಬ್ರೇಟಿಂಗ್ ಇಟ್ಸ್ 20th ಆನಿವರ್ಸರಿ. ಆಫ್ರಿಕನ್ ಒಕ್ಕೂಟ ಏನಿರುತ್ತೆ ಇದು ತನ್ನ 20ನೇ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಯಾವಾಗ ಇದು ಆಚರಣೆ ಮಾಡುತ್ತಂದ್ರೆ 9th ಜುಲೈ 2022ಗೆ ಇದು 20 ವರ್ಷಗಳು ಕಂಪ್ಲೀಟ್ ಆಗುತ್ತೆ. ಯಾವ್ದಕ್ಕಂದ್ರೆ ಆಫ್ರಿಕನ್ ಯೂನಿಯನ್ ಅಥವಾ ಆಫ್ರಿಕನ್ ಒಕ್ಕೂಟಕ್ಕೆ. ಸೊ ಇದರಲ್ಲಿ 55 ಮೆಂಬರ್ ಸ್ಟೇಟ್ಸ್ ಅಂದ್ರೆ 55 ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಒಕ್ಕೂಟದ ಗುರಿ ಏನು ಅಂದ್ರೆ ಟು ಪ್ರಮೋಟ್ ಕೋಆಪರೇಷನ್ ಬಿಟ್ವೀನ್ ಆಫ್ರಿಕನ್ ಸ್ಟೇಟ್ಸ್ ಅಂದ್ರೆ ಆಫ್ರಿಕನ್ ರಾಷ್ಟ್ರಗಳ ನಡುವೆ ಸಹಕಾರವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಈ ಒಂದು ಒಕ್ಕೂಟದ ಗುರಿಯಾಗಿರುತ್ತೆ. ಈ ಒಕ್ಕೂಟದ ಕೇಂದ್ರ ಕಚೇರಿಯನ್ನ ನಾವು ಅಡೀಸ್ ಅಬಾಬಾ ಇಥಿಯೋಪಿಯಾದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಸಂಸ್ಥಾಪಕರು ಯಾರು ಅಂದ್ರೆ ಮುಅಮ್ಮರ್ ಅಲ್ ಕದಾಫಿ ಅಂತ ಕರಿತೇವೆ. ಸೊ ಇದು ಸ್ಥಾಪನೆ ಆಗಿರೋದು 9th ಜುಲೈ 2002. ಸೊ 2022ಗೆ ಇದು 20 ಇಯರ್ಸ್ ಆಗುತ್ತೆ. ಸೊ ಇದು ಸ್ಥಾಪನೆ ಆಗಿದ್ದು ಸೌತ್ ಆಫ್ರಿಕಾದ ಡರ್ಬನ್ ನಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಲಾಸ್ಟ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫ್ರೀಡಮ್ ಫೈಟರ್ ಪಿ ಗೋಪಿನಾಥನ್ ನಾಯರ್ ಪಾಸಸ್ ಅವೇ. ಸೊ ಸ್ವತಂತ್ರ ಹೋರಾಟಗಾರರಾಗಿರ್ತಕ್ಕಂಥ ಪಿ ಗೋಪಿನಾಥನ್ ನಾಯನ್ ರವರು ನಿಧನ ಹೊಂದಿರ್ತಾರೆ. ಸೊ ಇವರು ಯಾವ ರಾಜ್ಯಕ್ಕೆ ಸೇರಿದವರು ಅಂದ್ರೆ ಕೇರಳಗೆ ಸೇರಿರ್ತಕ್ಕಂಥ ಒಬ್ಬ ಫ್ರೀಡಮ್ ಫೈಟರ್ ಆಗಿರ್ತಾರೆ. ಸೊ ಇವರು ಪ್ರಮುಖವಾಗಿ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಥವಾ ಭಾರತ ಬಿಟ್ಟು ತೊಲಗಿ ಚಳವಳಿಗೆ ಏನ್ ನಡೆಯುತ್ತೆ ಸೊ ಅದರಲ್ಲಿ ಭಾಗವಹಿಸ್ತಿರ್ತಾರೆ. ಅದಾದ ನಂತರ ಕೇರಳದಲ್ಲಿ ಒಂದು ಕೇರಳ ಮಹಾತ್ಮ ಗಾಂಧಿ ನ್ಯಾಷನಲ್ ಮೆಮೋರಿಯಲ್ ಟ್ರಸ್ಟ್ ಇರುತ್ತೆ. ಇದು
ಯೂನಿಯನ್ ಗವರ್ನಮೆಂಟ್ ಅಥವಾ ಕೇಂದ್ರ ಸರ್ಕಾರದಿಂದ ನಿರ್ವಹಿಸಲ್ಪಡ್ತಾ ಇರತಕ್ಕಂತ ಒಂದು ಟ್ರಸ್ಟ್ ಆಗಿರುತ್ತೆ. ಸೊ ಇದರ ಚೇರ್ಮನ್ ಅಥವಾ ಅಧ್ಯಕ್ಷರಾಗಿ ಕೂಡ ಅವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ 2016 ಅಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿರುತ್ತೆ. ಅದಾದ್ಮೇಲೆ ಈ ವಿನೋಬಾ ಭಾವೆ ನೇತೃತ್ವದಲ್ಲಿ ಒಂದು ಚಳುವಳಿ ನಡೆಯುತ್ತೆ. ಅದನ್ನ ನಾವು ಭೂದಾನ ಮತ್ತು ಗ್ರಾಮದಾನ ಚಳುವಳಿ ಅಂತ ಕರಿತೀವಿ. ಸೊ ಇದರಲ್ಲೂ ಕೂಡ ಭಾಗವಹಿಸಿರ್ತಕ್ಕಂತ ಪ್ರಮುಖವಾದ ಫ್ರೀಡಂ ಫೈಟರ್ ಇವರಾಗಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. With this, we have come to InQuest challenge number 205. You can just pause the video, go through the questions and give us the answers. Once again, I'll meet you tomorrow with tomorrow's current affairs. Till then, keep reading, be safe. Thank you very much for watching.